ನೀವು ನಾಳೆ ಚುನಾವಣೆ ನೋಟಿಫಿಕೇಶನ್ ಘೋಷಣೆ ಆಗುತ್ತೆ. ಒಂದೂವರೆ ತಿಂಗಳು ಆಗ್ಬೋದೇನು. ಈ 1.5 ತಿಂಗಳು ನನಗೋಸ್ಕರ ಅಲ್ಲ, ಒಂದು ಕುಟುಂಬದ ಕೈಯಲ್ಲಿ ಹಿಡಿತದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಸಿಕ್ಕಬಾರದು. ಹಿಂದುತ್ವದ ಯುವಕರಿಗೆ, ಕಾರ್ಯಕರ್ತರಿಗೆ ಮತ್ತೆ ಬೆಲೆ ಸಿಗಬೇಕು. ಇಡೀ ರಾಜ್ಯದಲ್ಲಿ ನೊಂದಂತ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು. ಇದಕ್ಕೋಸ್ಕರ ನೀವು ಈ 1.5 ತಿಂಗಳಲ್ಲಿ ಎಷ್ಟು ದಿನ ನಾವು ಸಮಯ ಕೊಡ್ತೀವಿ, ಇದಕ್ಕೆ ತಯಾರಿದ್ದೀರಾ? ನನ್ನಿಂದ ಎಲ್ಲ ಪಕ್ಷದಿಂದ, ನನ್ನಿಂದ ಎಲ್ಲ ಸಿದ್ಧಾಂತದಿಂದ, ನನ್ನಿಂದ ಎಲ್ಲ ಮೋದಿಯಿಂದ ಅನೇಕರು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನೀವಾರು ಕೂಡ ಧೈರ್ಯ ಮಾಡಿ ನಿಂತಿದ್ರಿ, ಸಂತೋಷ ಅಂತ ಅನೇಕರು ಹೇಳ್ತಾರೆ. ಇನ್ ಕೆಲವರು ಸರ್ ಮೋದಿ ವಿರುದ್ಧ ಸರಿನಾ ಸರ್ ಇದು ಇದೇ ಹೇಳ್ತಾರೆ. ನಾನು ಹೇಳ್ತಲ್ಲ, ಮೋದಿಯ ಭಾವನೆಗೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು. ಇದಕ್ಕೋಸ್ಕರ ನಾನು ಮೋದಿ ಪರವಾಗಿ ಚುನಾವಣೆ ನಿಂತಿರೋದು. ನೀವು ನಾಳೆ ಚುನಾವಣೆ ನೋಟಿಫಿಕೇಶನ್ ಘೋಷಣೆ ಆಗುತ್ತೆ. ಒಂದೂವರೆ ತಿಂಗಳು ಆಗ್ಬೋದೇನು. ಈ 1.5 ತಿಂಗಳು ನನಗೋಸ್ಕರ ಅಲ್ಲ, ಒಂದು ಕುಟುಂಬದ ಕೈಯಲ್ಲಿ ಹಿಡಿತದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಸಿಕ್ಕಬಾರದು. ಹಿಂದುತ್ವದ ಯುವಕರಿಗೆ, ಕಾರ್ಯಕರ್ತರಿಗೆ ಮತ್ತೆ ಬೆಲೆ ಸಿಗಬೇಕು. ಇಡೀ ರಾಜ್ಯದಲ್ಲಿ ನೊಂದಂತ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು. ಇದಕ್ಕೋಸ್ಕರ ನೀವು ಈ 1.5 ತಿಂಗಳಲ್ಲಿ ಎಷ್ಟು ದಿನ ನಾವು ಸಮಯ ಕೊಡ್ತೀವಿ, ಇದಕ್ಕೆ ತಯಾರಿದ್ದೀರಾ? ನನ್ನಿಂದ ಎಲ್ಲ ಪಕ್ಷದಿಂದ, ನನ್ನಿಂದ ಎಲ್ಲ ಸಿದ್ಧಾಂತದಿಂದ, ನನ್ನಿಂದ ಎಲ್ಲ ಮೋದಿಯಿಂದ ಅನೇಕರು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನೀವಾರು ಕೂಡ ಧೈರ್ಯ ಮಾಡಿ ನಿಂತಿದ್ರಿ, ಸಂತೋಷ ಅಂತ ಅನೇಕರು ಹೇಳ್ತಾರೆ. ಇನ್ ಕೆಲವರು ಸರ್ ಮೋದಿ ವಿರುದ್ಧ ಸರಿನಾ ಸರ್ ಇದು ಇದೇ ಹೇಳ್ತಾರೆ. ನಾನು ಹೇಳ್ತಲ್ಲ, ಮೋದಿಯ ಭಾವನೆಗೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು. ಇದಕ್ಕೋಸ್ಕರ ನಾನು ಮೋದಿ ಪರವಾಗಿ ಚುನಾವಣೆ ನಿಂತಿರೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.